ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ FA1 ಮಾದರಿ ಪ್ರಶ್ನೆ ಪತ್ರಿಕೆ 2026 ಮತ್ತು 27ನೇ ಸಾಲಿಗಾಗಿ ಘಟಕಗಳು ಯಾವ ತೆಗೆದುಕೊಂಡಿದ್ದೇನೆ ಅಂದರೆ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು, ಅಂಕಗಣಿತದ ಉಕ್ತಿಗಳು, ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ತರಗತಿ 7ನೇ ತರಗತಿ. ಈಗಾಗಲೇ ಒಂದು ಪಠ್ಯಪುಸ್ತಕವನ್ನು ಬದಲಾವಣೆ ಮಾಡಿರ್ತಾರೆ. ಹಾಗಾಗಿ ಹೊಸ ಪಠ್ಯಪುಸ್ತಕದ ಪ್ರಕಾರ 7ನೇ ತರಗತಿ ಗಣಿತ ವಿಷಯದ ಒಂದು FA1 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ ಕೂಡ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳು ಮತ್ತು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಇರುತ್ತೆ. ಗರಿಷ್ಠ ಅಂಕಗಳು 20. ಸಮಯ ಇಲ್ಲಿ ಎಷ್ಟಿದೆ? 45 ನಿಮಿಷ ಇದೆ. ಸರ್ಕಾರಿ ತಮ್ಮ ಶಾಲೆ ಹೆಸರಿನಲ್ಲಿ ಮೇಲುಗಡೆ ಬರ್ಕೊಳ್ಳಿಕ್ಕೆ ಸ್ಥಳಾವಕಾಶವನ್ನು ಕೂಡ ಕೊಡಲಾಗಿದೆ. ಈಗ ಒಂದನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ 2 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 2 ಅಂಕ. ಒಂದನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ. ಇದರಲ್ಲಿ ಭಾರತೀಯ ಸಂಖ್ಯೆ ಬರೆಯುವ ಪದ್ಧತಿಯಲ್ಲಿ 1 ಕೋಟಿ ಸಂಖ್ಯೆಯಲ್ಲಿ 1ರ ಮುಂದೆ ಎಷ್ಟು ಸೊನ್ನೆಗಳಿರ್ತವೆ? 5, 6, 7, 8 ಅನ್ನುವಂಥ ಉತ್ತರ. ಕೊನೆಯಲ್ಲಿ ಅವುಗಳ ಉತ್ತರವನ್ನು ನೋಡೋಣ. ಎರಡನೇ ಪ್ರಶ್ನೆ, 1 ರೂಪಾಯಿಯ 100ನೇ ಒಂದು ಭಾಗವನ್ನು 1/100 ದಶಮಾಂಶ ರೂಪದಲ್ಲಿ ಹೀಗೆ ಬರೆಯುವುದು: 0.1, 0.01, 0.001, 1.01. ಇನ್ನು ಎರಡನೇ ಪ್ರಶ್ನೆ, ಇಲ್ಲಿ ಕೂಡ 2 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಒಟ್ಟು 2 ಅಂಕಗಳು. ಮೂರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಖ್ಯೆ ಬರೆಯುವ ಪದ್ಧತಿಯಲ್ಲಿ 1 ಮಿಲಿಯನ್ ಎಂದರೆ ಭಾರತೀಯ ಪದ್ಧತಿಯಲ್ಲಿ ಎಷ್ಟು ಲಕ್ಷಗಳಿಗೆ ಸಮ? ನಾಲ್ಕನೇದು, ಅಂಕಗಣಿತದ ಉಕ್ತಿ ಎಂದರೇನು? ಒಂದು ಉದಾಹರಣೆಯನ್ನು ನೀಡಿ. ಈಗ ಪ್ರಶ್ನೆ ಸಂಖ್ಯೆ 3, ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿವೆ. ಪ್ರಶ್ನೆಗಳ ಸಂಖ್ಯೆ 3, ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ಅಂದ್ರೆ ಒಟ್ಟು 6 ಅಂಕಗಳು. ಪ್ರತಿ ಪ್ರಶ್ನೆಗೆ 2 ಅಂಕಗಳು. 5ನೇ ಪ್ರಶ್ನೆ, ಸಂಖ್ಯೆ 9, 87, 65, 01, 2, 3, 4 ಇಲ್ಲಿ ಮುಂದೆ ಬರೆಯಲಾಗಿದೆ. ಭಾರತೀಯ ಸ್ಥಾನಬೆಲೆ ಪದ್ಧತಿಯಲ್ಲಿ ಓದುವ ಕ್ರಮವನ್ನು ಬರೆಯಿರಿ ಅಂತ. ಇಲ್ಲಿ ಆಲ್ರೆಡಿ ಅಲ್ಪ ವಿರಾಮ ಹಾಕಿ ಬರೆದಿದ್ದಾರೆ. ಅದನ್ನ ಭಾರತೀಯ ಸ್ಥಾನ ಪದ್ಧತಿಯಲ್ಲಿ ಓದಿ ಹೇಗೆ ಬರೀಬೇಕು ಓದ್ತಕ್ಕಂಥ ಹೇಗೆ ಅನ್ನುವಂಥದ್ದು ಬರೀಬೇಕಾಗಿದೆ. ಮುಂದೆ ನೋಡೋಣ. 6ನೇದು, ಉಕ್ತಿ 30 + 5 × 4 ರಲ್ಲಿ ಗೊಂದಲವನ್ನು ಪರಿಸಲು ಆವರಣಗಳನ್ನು ಬಳಸಿ ಅದರ ಸರಿಯಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಿದೆ. 7ನೇ ಪ್ರಶ್ನೆ, ಸೋನು ತನ್ನ ತೋಳಿನ ಉದ್ದವನ್ನು ಅಳೆಯುತ್ತಿದ್ದಾನೆ. ಕೆಳ ತೋಳಿನ ಉದ್ದ 2.7/10 ಮಾನಗಳು ಮತ್ತು ಮೇಲ್ತೋಳಿನ ಉದ್ದ 3.6/10 ಮಾನಗಳಾದರೆ ತೋಳಿನ ಒಟ್ಟು ಉದ್ದವನ್ನು ದಶಮಾಂಶದಲ್ಲಿ ಕಂಡುಹಿಡಿಯಿರಿ ಅಂತಿದೆ. ಇನ್ನು 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 3 ಅಂಕ ಅಂದ್ರೆ ಒಟ್ಟು 6 ಅಂಕಗಳು. 8ನೇ ಪ್ರಶ್ನೆ, ಮಲ್ಲಿಕಾ ಶಾಲೆಗೆ ಹೋದಾಗ ಪ್ರತಿದಿನ ಊಟಕ್ಕೆ 25 ರೂಪಾಯಿಯನ್ನು ಖರ್ಚು ಮಾಡುತ್ತಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಅವಳು ಮಾಡುವ ಒಟ್ಟು ಖರ್ಚನ್ನು ಸೂಚಿಸುವ ಅಂಕಗಣಿತ ಉಕ್ತಿಯನ್ನು ಬರೆದು ಅದರ ಬೆಲೆಯನ್ನು ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ದಶಮಾಂಶ ಸಂಖ್ಯೆಗಳಾದ 15.34 ಮತ್ತು 2.68 ಇವುಗಳ ಮೊತ್ತವನ್ನು ಸ್ಥಾನಬೆಲೆ ಕೋಷ್ಟಕದ ಆಧಾರದ ಮೇಲೆ ಕಂಡುಹಿಡಿಯಿರಿ ಅಂತಿದೆ. ಇನ್ನು 5ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ. ಒಂದೇ ಒಂದು ಪ್ರಶ್ನೆ ಇದೆ, ಅದು 4 ಅಂಕಗಳ ಪ್ರಶ್ನೆ. 10ನೇ ಪ್ರಶ್ನೆ, ಇರ್ಫಾನ್ ರೂಪಾಯಿ 15ಕ್ಕೆ ಒಂದು ಬಿಸ್ಕೆಟ್ ಮತ್ತು 56ಕ್ಕೆ ಒಂದು ಬೇಳೆ ಪಾಕೆಟ್ ಖರೀದಿಸಿ ಅಂಗಡಿಯವನಿಗೆ ರೂಪಾಯಿ 100 ನೀಡಿದನು. ಇರ್ಫಾನ್ ಪಡೆಯುವ ಚಿಲ್ಲರೆ ಹಣವನ್ನು ಕಂಡುಹಿಡಿಯಲು ಅಂಕಗಣಿತ ಉಕ್ತಿಯನ್ನು ರಚಿಸಿ ಮತ್ತು ಆವರಣಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತಿದೆ. ಈಗ ಮೇಲಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. 1 ಕೋಟಿಯಲ್ಲಿ 1ರ ನಂತರ ಎಷ್ಟು ಸೊನ್ನೆಗಳಿವೆ ಅಂದ್ರೆ 7 ಅಂತಕ್ಕಂಥ ಉತ್ತರ ಬರೆಯಲಾಗಿದೆ. ಇಲ್ಲಿ ಸಿ ಆಪ್ಷನ್ ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ 1/100 ದಶಮಾಂಶದಲ್ಲಿ ಬರೆದಾಗ ಬಿ ಆಪ್ಷನ್ ಸರಿ ಇದೆ, 0.01 ಅನ್ನುವಂಥದ್ದು. ಇನ್ನು 1 ಮಿಲಿಯನ್ ಎಂದರೆ 10 ಲಕ್ಷಕ್ಕೆ ಸಮ. 1 ಮಿಲಿಯನ್ ಎಂದರೆ ಭಾರತೀಯ ಪದ್ಧತಿ ಪ್ರಕಾರ ಎಷ್ಟು ಲಕ್ಷಕ್ಕೆ ಸಮ ಅಂತಿತ್ತು? 10 ಲಕ್ಷ. ಅಂಕಗಣಿತದ ಉಕ್ತಿ ಅಂದ್ರೆ ಏನಂತಂದ್ರೆ ಸಂಖ್ಯೆಗಳು ಮತ್ತು ಕ್ರಿಯೆಗಳ ಪ್ಲಸ್ ಮೈನಸ್ ಇಂಟು ಭಾಗಿಲೆ ಸಂಯೋಜನೆಯನ್ನು ಅಂಕಗಣಿತ ಉಕ್ತಿ ಎನ್ನುತ್ತಾರೆ. ಉದಾಹರಣೆಗೆ 13 + 2 ಇದು 9 ಅರಬ್ 87,65,01,234. ಇದನ್ನ ಅಕ್ಷರದಲ್ಲಿ ಕಂಪ್ಲೀಟ್ ಆಗಿ ಬರೀಬೇಕು. ನಾನು ಶಾರ್ಟ್ ಆಗಿ ಬರೆದಿದ್ದೇನೆ. ಅಥವಾ ಇದನ್ನು ಈ ರೀತಿಯಾಗಿ ಕೂಡ ಬರೀಬಹುದು. ಅರಬ್ ಅನ್ನುವಂಥ ಬದಲಾಗಿ 9 ಅರಬ್ 87 ಕೋಟಿ ಅನ್ನೋ ಬದಲಾಗಿ 987 ಕೋಟಿ ಮುಂದಿಂದ 65 ಲಕ್ಷ 1,234 ಅಂತ ಬೇಕು. 34. ಇನ್ನು 6ನೇ ಪ್ರಶ್ನೆ, ಈ ಉಕ್ತಿಯನ್ನ 6ನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಉಕ್ತಿ 30 + 5 × 4ರಲ್ಲಿ ಗೊಂದಲವನ್ನು ಪರಿಹರಿಸಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡಿದ್ದಾರೆ ನೋಡ್ರಿ. 30 + 5 × 4 ಆವರಣವನ್ನು ಹಾಕಿದ್ದಾರೆ. ಮೊದಲ ಆವರಣವನ್ನು ಬಿಡಿಸ್ಬೇಕು. 30 + 5 × 4 20 ಅಂದ್ರೆ ಟೋಟಲ್ ಆನ್ಸರ್ 50. ಇನ್ನು ದಶಮಾಂಶ ಸಂಖ್ಯೆಗಳಿದೆ. ಇದು 2.7/10 ಅಂತ ಒಂದಿದೆ ಮತ್ತು ಇನ್ನೊಂದು 3.6/10 ಅಂತ ಇದೆಯಲ್ಲ.
ಇದನ್ನ ದಶಮಾಂಶದಲ್ಲಿ ಬರೀರಿ ಅಂತ ಹೇಳಿದರೆ ಇದು 2ಕ್ಕೆ 2 7 ಭಾಗಿಲೆ 10 ಅಂದ್ರೆ 2.7 ಇದು ಆಗುತ್ತೆ. ಪ್ಲಸ್ ಇದು 3 ಪಾಯಿಂಟ್ ಎಷ್ಟಾಗುತ್ತೆ 6 ಆಗುತ್ತೆ. ಯಾಕಂದ್ರೆ 3ಕ್ಕೆ 3 6/10 ಅಂದ್ರೆ 0.6 ಅಂತಕ್ಕಂಥ 7/10 ಅಂದ್ರೆ 0.7 6/10 ಅಂದ್ರೆ 0.6 ಅಂದ್ರೆ ಅವೆರಡು ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ 6.3 ಮಾನಗಳು. ಇನ್ನು 8ನೇ ಪ್ರಶ್ನೆ ಉಕ್ತಿ 5 × 25 ಒಟ್ಟು ಖರ್ಚು 170. ಒಂದು ದಿನಕ್ಕೆ 25 ರೂಪಾಯಿ ಅಂತೆ ಸೋಮವಾರದಿಂದ ಶುಕ್ರವಾರಿಗೆ ಒಟ್ಟು ಖರ್ಚು ಅಂತ ಕೇಳಿತ್ತು. ಈ ದಶಮಾಂಶ ಸ್ಥಾನ ಇವೆರಡರ ಮೊತ್ತವನ್ನು ಕಂಡುಹಿಡಿಯಂತಿತ್ತು. ಸ್ಥಾನ ಬೆಲೆಗಳ ಮೊತ್ತ 17 + 9 + 0.12 ಅಂದ್ರೆ 18.02 ಅಂದ್ರೆ 17 ಅಂದ್ರೆ 15 + 2 17 ಪಾಯಿಂಟ್ಗಳಿರ್ತಕ್ಕಂಥ ಮುಂದೆ. ಇನ್ನು 10ನೇದು ಉಕ್ತಿ 100 - 15 × 1 ಅಂದ್ರೆ ಒಂದು ಏನ್ ಪ್ಯಾಕೆಟ್ ತಗೊಂಡಿದ್ದಾನೆ ಅಂತಂದ್ರೆ ಬಿಸ್ಕಿಟ್ ಪ್ಯಾಕೆಟ್ ಒಂದು ಬೇಳೆ ಪ್ಯಾಕೆಟ್ ಅಂದ್ರೆ 100 ರೂಪಾಯಿಯನ್ನು ಕೊಟ್ಟಿದ್ದಾನೆ. ಬಿಸ್ಕಿಟ್ ಪ್ಯಾಕೆಟ್ ಒಂದು ತಗೊಂಡಿನ ಅದಕ್ಕೆ 15 ರೂಪಾಯಿ 15 × 15 ಬೇಳೆ ಪ್ಯಾಕೆಟ್ ಒಂದು ತಗೊಂಡ 56 × 56 ಬಿಡಿಸ 100 - 15 + 56 15 × 15 56 × 56 100 - 70 29 ಅನ್ನುವಂಥ ಉತ್ತರ. ಮೊದಲು ಆವರಣದೊಳಗಿನ ಮೊತ್ತವನ್ನು ಕಂಡು ಹಿಡಿಯಬೇಕು. 15 × 56 70 ನಂತರ ಇದನ್ನು ಕಳೆಯಬೇಕು. ಆವರಣಗಳನ್ನು ಬಳಸಿದರೆ 100 - 15 + 56 ಆಗಿ ಉತ್ತರ ಏನಾಗ್ತಿತ್ತು ತಪ್ಪಾಗ್ತಿತ್ತು ಅನ್ನುವಂಥದ್ದು. ಅದೇ ರೀತಿಯಾಗಿ 4ರಿಂದ 10ನೇ ತರಗತಿವರೆಗೆ FA1 ಹೇಳಿ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳನ್ನು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇದು LBA ಪಠ್ಯಪುಸ್ತಕ ಬದಲಾವಣೆ ಆಗಿರುವುದರಿಂದ ಇನ್ನು LBA ಬಿಟ್ಟಿಲ್ಲ. ಹಾಗಾಗಿ LBA ಹೊಸ ಪುಸ್ತಕದ ಪ್ರಕಾರ LBA ಇಲ್ಲ. ಹಾಗಾಗಿ ನಾನು ಹಳೆಯ ಈ ಒಂದು ಹೊಸ ಪುಸ್ತಕದ ಪ್ರಕಾರ ಆ ಘಟಕಗಳನ್ನು ತೆಗೆದುಕೊಂಡು ಆ ಘಟಕಗಳಲ್ಲಿರುವಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು FA1 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ. ಹೀಗಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು.